ಇನ್ನು ಹೃದಯಾಘಾತದಿಂದ ಸಾವನ್ನಪ್ತಾ ಇರುವುದಕ್ಕೆ ಮಾಂಸ ಸೇವನೆ ಕಾರಣ. ಹಾಯ್, ನಾನು ನಿಮ್ಮ ಡಾಕ್ಟರ್ ರಕ್ಷಿತ್. ಮಾಂಸ ತಿನ್ನೋದ್ರಿಂದ ಹೃದಯಾಘಾತ ಜಾಸ್ತಿ ಆಗುತ್ತೆ, ಬನ್ನಿ ತಿಳ್ಕೊಳ್ಳೋಣ. ಹಾಯ್, ದಿಸ್ ಇಸ್ ಡಾಕ್ಟರ್ ಮಂಜುನಾಥ್. ಇವತ್ತು ನಾವು ಹೃದಯಾಘಾತ ಮತ್ತು ಮಾಂಸ ಸೇವನೆಯಲ್ಲಿ ಏನು ಸಂಬಂಧ ಇದೆ ಅಂದರೆ ತಿಳ್ಕೊಂಡು. ನಿಜವಾಗ್ಲೂ ಮಾಂಸ ಸೇವನೆ ಜಾಸ್ತಿ ಮಾಡೋರಲ್ಲಿ ಹೃದಯಾಘಾತ ಜಾಸ್ತಿ ಆಗುತ್ತಾ? ಹೌದು, ಇದಕ್ಕೆ ಆನ್ಸರ್ ಹೌದು. ಯಾಕಂದರೆ ಮಾಂಸದಲ್ಲಿ 2 ಥರ ಬರುತ್ತೆ, ಒಂದು ರೆಡ್ ಮೀಟ್ ಮತ್ತು ವೈಟ್ ಮೀಟ್. ಇದರಲ್ಲಿ ವೈಟ್ ಮೀಟ್ ಏನಂದರೆ ಜಾಸ್ತಿ ಪ್ರೋಟೀನ್ ಇರುತ್ತೆ, ಫ್ಯಾಟ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ, ಬರೀ 5% ಇರುತ್ತೆ. ಅದೇ ರೆಡ್ ಮೀಟಲ್ಲಿ 20% ಫ್ಯಾಟ್ ಇರುತ್ತೆ, ಪ್ರೋಟೀನ್ ಕಂಟೆಂಟ್ ಕಮ್ಮಿ ಇರುತ್ತೆ. ಸೊ ನೀವು ರೆಡ್ ಮೀಟ್ ಕನ್ಸಂಪ್ಷನ್ ಮಾಡೋದ್ರಿಂದ ಹೌದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಸೊ ಯಾವ್ದಾವುದು ರೆಡ್ ಮೀಟ್, ಯಾವ್ದಾವುದು ವೈಟ್ ಮೀಟ್? ರೆಡ್ ಮೀಟ್ ಯಾವುದು ಅಂದರೆ ಮಾಂಸ, ಕುರಿ ಮಾಂಸ ಆಗಲಿ, ಹಂದಿ ಮಾಂಸ ಆಗಲಿ ಮತ್ತು ಹಸು ಮಾಂಸ. ವೈಟ್ ಮೀಟ್ ಯಾವ್ದ್ಯಾವುದು? ಕೋಳಿ ಮಾಂಸ ಆಗಲಿ ಮತ್ತು ಮೀನಿನ ಮಾಂಸ ಆಗಲಿ. ಇವೆರಡು ವೈಟ್ ಮೀಟಿಗೆ ಬರುತ್ತೆ. ಇದನ್ನು ತಿನ್ನೋದ್ರಿಂದ ನಿಮ್ಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರಲ್ಲ. ಬಟ್ ರೆಡ್ ಮೀಟ್ ಕನ್ಸಂಪ್ಷನ್ ಮಾಡಿದ್ರೆ ಹೌದು ಜಾಸ್ತಿ ಇರುತ್ತೆ. ಅಟ್ಯಾಕ್ ಹೇಗಾಗುತ್ತೆ, ಯಾಕಾಗುತ್ತೆ, ಏನು ಮಾಡ್ಬೋದು ತಿಳಿಬೇಕಾ? ಫಾಲೋ ಮಾಡಿ, ನೆಕ್ಸ್ಟ್ ರೀಲಲ್ಲಿ ಹೇಳ್ತೀನಿ. ಸ್ಟೇ ಸೇಫ್, ಟೇಕ್ ಕೇರ್.